ನಮಸ್ತೆ. ನಮ್ಮ ಹೆಸರು ವಸಂತ್ ಕುಮಾರ್ ಅಂತ, ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರು. ಈಗ ಮೊನ್ನೆ ಚಿತ್ತೂರಲ್ಲಿ ನಡೆದ ಜಗನ್ಮೋಹನ್ ರೆಡ್ಡಿ ಅವರ ಹತ್ಯೆ, ಅಂದರೆ ನಮ್ಮ ಜರ್ನಲಿಸ್ಟ್ ಅವ್ರೇನು ಹತ್ಯೆ ಆಯಿತು, ಅದನ್ನು ನಾವು ಕರ್ನಾಟಕ ನಮ್ಮ KSJU ವತಿಯಿಂದ ನಾವು ಅದನ್ನು ಖಂಡಿಸ್ತೀವಿ. ಈಗ ಮೊನ್ನೆ ತಾನೇ ಈಗ ಪತ್ರಕರ್ತರ ಒಂದು ಸಮಾವೇಶವನ್ನು ಆಂಧ್ರದಲ್ಲಿ ವಿಜಯವಾಡದಲ್ಲಿ ಏನು ನಡೆದು ಮುಖ್ಯಮಂತ್ರಿಗಳಾದ ಚಂದ್ರಬಾಬು ನಾಯ್ಡು ಅವರ ಮುಖಾಂತರ ಒಂದು ಸಭೆನೇ ದೊಡ್ಡ ಅದ್ದೂರಿಯಾಗಿ ಮಾಡಿದ್ರು. ಆ ವಿಚಾರವಾಗಿ ಎಲ್ಲ ಪತ್ರಕರ್ತರು ಎಲ್ಲರೂ ಅಷ್ಟೇ, ನಮ್ಮ ಆಂಧ್ರ ಮುಖ್ಯಮಂತ್ರಿಗಳು ನಮಗೇನೋ ಒಂದು ನಮಗೆ ಸವಲತ್ತುಗಳು, ಒಂದು ಭದ್ರತೆ ಆಗಲಿ, ಒಂದು ಇನ್ನೊಂದಾಗಲಿ ಸವಲತ್ತುಗಳು ಕೊಡಿಸ್ತೀವಿ ಅಂತಿದ್ರು. ಅದರಲ್ಲಿ ಈಗ ಒಂದು ಅನ್ಯಾಯನ ಖಂಡಿಸೋದಕ್ಕೆ ಒಂದು ಬರ್ಬರವಾಗ ಈ ನ್ಯಾಯ ಒಂದು ಹತ್ಯೆ ನಡೀತೆ ಅಂದರೆ ಇದನ್ನು ನಾವು ಕರ್ನಾಟಕದವರು ನಾವು ಇದನ್ನು ಸಹಿಸಲ್ಲ, ಮತ್ತು ಯಾರೂ ಸಹಿಸಬಾರದು ಇದನ್ನು. ಹಾಗಾಗಿ ಈಗ ಮುಂದಿನ ದಿನಗಳಲ್ಲಿ ಅವ್ರು ಏನು ಹತ್ಯೆ ಆಗಿದ್ದಾರೆ ಅವರನ್ನು ಇದನ್ನು ಪರಿಗಣಿಸಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಅದನ್ನು ನೋಡಿಬಿಟ್ಟು ಅವ್ರ ಕುಟುಂಬದ ಸಾಂತ್ವನ ಹೇಳಿ ಅವರಿಗೆ ಸವಲತ್ತನ್ನು ಕೊಡಬೇಕೆಂದು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಕರ್ನಾಟಕ ಸ್ಟೇಟ್ ಜರ್ನಲಿಸಮ್ ಯೂನಿಯನ್ ಕಡೆಯಿಂದ ಎಲ್ಲರೂ ಅಷ್ಟೇ ಎಲ್ಲ ಸ್ಟೇಟಿಂದಲೂ ಖಂಡಿಸ್ತಿದ್ದೀವಿ. ಒಬ್ಬ ಜರ್ನಲಿಸ್ಟ್ಗೆ ಸೆಕ್ಯೂರ್ ಇಲ್ಲ ಅಂತಂದರೆ ಯಾವ ರಾಜ್ಯದಲ್ಲಿ ಯಾವ ಅಧಿಕಾರಿಗಳಿದ್ದಾರೆ, ಯಾವ ರಾಜಕಾರಣಿಗಳು ಅಥವಾ ಅಧಿಕಾರ ವ್ಯವಸ್ಥೆ ಹೆಂಗೆ ನಡೆಸ್ತಿದ್ದಾರೆ, ಯಾರಿಗೂ ಸೆಕ್ಯೂರಿಟಿ ಇಲ್ಲ ಅಂತಂದರೆ ಒಬ್ಬ ಸಮಾಜದ ಸಮಸ್ಯೆಗಳನ್ನು ಸಮಾಜಕ್ಕೆ ತೋರಿಸೋವಂಥ ವ್ಯಕ್ತಿಗಳೇ ಕೊಲೆ ಆಗ್ತಿದ್ರೆ ಇನ್ನು ಸಾಮಾನ್ಯ ಜನಕ್ಕೆ ಯಾವ ರೀತಿ ಇವರು ಸೆಕ್ಯೂರಿಟಿ ಕೊಡ್ತಾರೆ. ಇಂಥ ಸಂದರ್ಭದಲ್ಲಿ ಎಲ್ಲರೂ ಈ ವಿಚಾರದ ವಿರುದ್ಧ ಈ ಕೊಲೆ ಆಗಿರ್ತಕ್ಕಂಥ ಪತ್ರಕರ್ತನಿಗೆ ಎಲ್ಲರೂ ಸಪೋರ್ಟ್ ಮಾಡಲೇಬೇಕು. ನಾವು ಪತ್ರಕರ್ತರ ಸಂಘದಲ್ಲಿ ಕೆಲಸ ಮಾಡ್ತಾ ಮುಂದೆ ನಮಗೂ ಇದೇ ರೀತಿ ಸಮಸ್ಯೆಗಳು ಬರದ ಹಾಗೆ ಎಲ್ಲ ಸ್ಟೇಟಲ್ಲೂ ಜರ್ನಲಿಸ್ಟ್ಗೆ ನಮಗೆ ಯಾವುದೇ ರೀತಿಯ ಸೆಕ್ಯೂರಿಟಿ ಇಲ್ಲದೆ ಇರತಕ್ಕಂಥ ವಿಚಾರಗಳನ್ನು ಸರ್ಕಾರ ಮನಗಂಡು ಇನ್ನು ಮುಂದೆ ಆದರೂ ಜರ್ನಲಿಸಮ್ ಅಲ್ಲಿ ವರ್ಕ್ ಮಾಡ್ತಕ್ಕಂಥ ಜರ್ನಲಿಸ್ಟ್ಗಳಿಗೆ ಭದ್ರತೆ ಮೂಲ ಸೌಕರ್ಯಗಳನ್ನು ಕೊಡಲೇಬೇಕಂತ ನಾವು ಈ ಸಂಘಟನೆಯಿಂದ ಕೇಳ್ಕೊಳ್ತೀವಿ. ಅನುಕೂಲ ಆಗುತ್ತೆ. ಹೊಸ ಪತ್ರಕರ್ತರು ಬರ್ತಾರೆ, ಸಮಾಜದ ಸಮಸ್ಯೆಗಳನ್ನು ಎತ್ತಿ ಜನಕ್ಕೆ ತೋರಿಸ್ತಾರೆ. ತೋರಿಸ್ತಕ್ಕಂಥ ವ್ಯವಸ್ಥೆಯಲ್ಲೇ ಪತ್ರಕರ್ತರಿಗೆ ಸೆಕ್ಯೂರಿಟಿ ಇಲ್ಲ, ಇಲ್ಲಿ ಕೊಲೆ ಆಗ್ತಿದ್ದಾವೆ, ಸೇಫ್ ಇಲ್ಲ, ಜರ್ನಲಿಸಮ್ ಫೀಲ್ಡೇ ಸೇಫ್ ಇಲ್ಲ ಅಂದಾಗ ಯಾರು ಈ ವೃತ್ತಿಗೆ ಬರಲ್ಲ. ವೃತ್ತಿಗೆ ಬರಲಿಲ್ಲ ಅಂದರೆ ಭ್ರಷ್ಟಾಚಾರ ಬೆಳೀತಾ ಹೋಗ್ತದೆ. ಭ್ರಷ್ಟಾಚಾರನ ಯಾರು ತೋರ್ಸೋಕ್ಕಾಗಲ್ವಲ್ಲ, ಯಾಕಂದ್ರೆ ವೃತ್ತಿಯಲ್ಲಿ ಕೆಲಸ ಮಾಡೋರಿಲ್ಲ ಅಂದಮೇಲೆ ಭ್ರಷ್ಟಾಚಾರ ಯಾರು ತೋರಿಸ್ತಾರೆ? ಪತ್ರಿಕಾ ಸ್ವಾತಂತ್ರ್ಯ ಅಂದರೆ ನಾವು ನಿರ್ಭಯವಾಗಿ ಯಾರು ಬೇಕಾದರೂ ಯಾರು ಮುಂದೆ ಬೇಕಾದರೂ ನಾವು ಸುದ್ದಿ ಮಾಡಬಹುದು. ನಿರ್ಭಯವಾಗಿ ನಾವು ಮಾಡಬೇಕಾಗಿರೋದು ಪಬ್ಲಿಕ್ಗೆ, ಅಂದರೆ ಪ್ರಜೆಗಳಿಗೆ ನಾವೇನು ತೋರ್ಪಡಿಸ್ಬೇಕು. ಈ ಥರ ಮೋಸ ಮಾಡ್ತಿದ್ದಾರೆ, ದಂಧೆ ನಡೀತಾ ಇದೆ ಅಂತ ತೋರ್ಸಕ್ಕೆ ಹೋದರೆ, ಈ ಥರವಾಗಿ ಹತ್ಯೆಗಳನ್ನ ಮಾಡಿದ್ರೆ ನಾವು ನಮ್ಗೆ ಅಭದ್ರತೆ ಕಾಣುತ್ತೆ. ಅಭದ್ರತೆಗೆ ನಮಗೆ ಭದ್ರತೆ ಕೊಡಬೇಕು ಯಾರು? ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು, ಹೆಚ್ಚಾಗಿ ಗಮನ ಹರಿಸಬೇಕು. ಒಂದು ಸಣ್ಣ ಸುದ್ದಿ ಪ್ರಚಾರ ಮಾಡಕ್ಕೆ ಹೋದ್ರೆ, ನಾವೇನಾದರೂ ಪ್ರಸಾರ ಮಾಡಕ್ಕೆ ಹೋದ್ರೆ ಸಣ್ಣ ಸುದ್ದಿ, ಯಾವ ಪಕ್ಷದವರಾಗಿರ್ಬೋದು, ಪಕ್ಷದ ಕಾರ್ಯಕರ್ತರುಗಳೇ ಪತ್ರಕರ್ತರಿಗೆ ಬೆದರಿಕೆಗಳು ಹಾಕ್ತಾರೆ ಫೋನ್ಗಳ ಮೂಲಕ. ಏನಕ್ಕೆ ಸುದ್ದಿ ಮಾಡಿದ್ರಿ, ಯಾವ ಥರ ನಿಮ್ಮನ್ನು ನೋಡ್ಕೊಳ್ತೀವಿ, ಈ ಥರ ಕಾರ್ಯಕರ್ತರು ಕೂಡ, ಎಲ್ಲರೂ ಅಲ್ಲ ಕೆಲವರು, ಎಲ್ಲೋ ಒಂದು ಕಡೆ ನಮ್ಮ ರಾಜಕೀಯ ನಾಯಕರೇ ಈ ಥರದನ್ನು ಸಪೋರ್ಟ್ ಮಾಡ್ತಾ ಇದ್ದಾರೇನೋ ಅಂತ ನಾವು ಕೂಡ ಅನುಮಾನ ಪಡಬೇಕಾಗುತ್ತೆ. ಯಾಕೆಂದರೆ ಅಲ್ಲಿ ಅನ್ಯಾಯ ನಡೆದಿರುತ್ತೆ, ಅದನ್ನು ನಾವು ತೋರಿಸ್ತೀವಿ. ತೋರಿಸಿದಾಗ ಕೆಲವು ಪಕ್ಷದ ಕಾರ್ಯಕರ್ತರುಗಳು ಫೋನ್ ಮಾಡೋದು, ದಬ್ಬಾಳಿಕೆ ಮಾಡೋದು, ಮಾಧ್ಯಮದವ್ರನ್ನ ನೀವು ಏನಕ್ಕೆ ಅದನ್ನು ಬರೆದ್ರಿ, ಯಾಕೆ ಹಂಗೆ ಬರೆದ್ರಿ ಅಂತ ದಬ್ಬಾಳಿಕೆ ಮಾಡಿದಾಗ ನಮಗೇನು ಅನಿಸುತ್ತೆ, ಅವಾಗ ಹೋಗ್ಲಿ ಬಿಡಿ, ಸಮಾಜ ಏನಾದರೆ ಏನು, ನಮಗೇನು ಅವಶ್ಯಕತೆ ಇಲ್ಲ, ನಮ್ಮ ಫ್ಯಾಮಿಲಿ ನಾವು ಕುಟುಂಬ ನಾವು ನೋಡ್ಕೊಳ್ಳೋಣ ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡಿದ್ರೆ ಭ್ರಷ್ಟಾಚಾರ ಇನ್ನಷ್ಟು ಜಾಸ್ತಿ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಟೋಟಲಿ ನಮ್ಮ ಕರ್ನಾಟಕ ಸ್ಟೇಟ್ ಜರ್ನಲಿಸ್ಟ್ ಯೂನಿಯನ್ ವತಿಯಿಂದ ನಾವು ಇದನ್ನ ಖಂಡಿಸ್ತಾ ಇದ್ದೀವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.